ಇವಾಗ ನಾವು ಸಕಲೇಶಪುರನ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ. ಈ ರೆಸಾರ್ಟ್ನ ರೀಚ್ ಆಗಬೇಕು ಅಂದರೆ ಬೆಂಗಳೂರಿಂದ ಹಾಸನಿಗೆ ಬರಬೇಕು. ಅದೇನು ಬೆಂಗಳೂರು ಮಂಗಳೂರು ಹೈವೇಯಿಂದ ಅಲ್ಲಿಂದ ಮುಂದೆ ಬಂದು ಅಂದರೆ ಮಂಗಳೂರು ರೋಡಲ್ಲಿ ಮುಂದೆ ಬಂದು ಆನೆ ಮಹಲ್ ಅಂತ ಒಂದು ಜಾಗ ಇದೆ, ಅಲ್ಲಿಂದ ಒಳಗಡೆ ಬರಬೇಕಾಗತ್ತೆ. ಈ ರೆಸಾರ್ಟ್ಗೆ 250 ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ. ಸಕಲೇಶಪುರದಿಂದ ಒಂದು 35 to 40 ಕಿಲೋಮೀಟರ್ಸ್ ಆಗುತ್ತೆ. ಆಮೇಲೆ ಸಖತ್ತು ಟೂರಿಸ್ಟ್ ಪ್ಲೇಸಸ್ಗೆ ಹತ್ತಿರ ಇದೆ. ಮಳ್ಳಳ್ಳಿ ಫಾಲ್ಸು ತುಂಬ ಹತ್ತಿರ ಇದೆ. ಆಮೇಲೆ ಬಿಸ್ಲೆ ವ್ಯೂ ಪಾಯಿಂಟ್ ಇದೆ, ರಿಡ್ಜ್ ಪಾಯಿಂಟ್ ಅಂತ ಇದೆ. ಸೊ ಎಲ್ಲ ವ್ಯೂ ಅಂದರೆ ಏನು ಪಾಪ್ಯುಲರ್ ಡೆಸ್ಟಿನೇಷನ್ ಈ ಸಕಲೇಶಪುರಕ್ಕೆ ತುಂಬ ಎಲ್ಲ ಹತ್ತಿರ ಇದೆ. ಮಳೆ ಅಂತೂ ಬರ್ತಾ ಇದೆ, ಭಾರಿ ಖುಷಿ ಆಗ್ತಾ ಇದೆ. ರೆಸಾರ್ಟ್ಗೆ ಇನ್ನೊಂದು ಸ್ವಲ್ಪ ದೂರದಲ್ಲಿದ್ದೀವಿ, ಬನ್ನಿ ನೋಡೋಣ. ಈ ರೆಸಾರ್ಟ್ಗೆ ಹೋಗಬೇಕು ಅಂತಂದರೆ ನಮ್ಮ ವೆಹಿಕಲ್ ಫುಲ್ ಹೋಗಲ್ಲ. ಸೊ ಜೀಪ್ ರೈಡ್ ಇರುತ್ತೆ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಹಿಂದೆ ರೆಡ್ ಕಲರ್ ಕಾರ್ ಮತ್ತು ವೈಟ್ ಕಲರ್ ಕಾರ್ ನಿಲ್ಲಿಸಿ ನೋಡಿ. ಸೊ ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿ ಇಲ್ಲಿಂದ ಒಂದು 3 to 4 ಕಿಲೋಮೀಟರ್ಸ್ ಏನೋ ಆಫ್ ರೋಡ್ ಇರುತ್ತೆ. ಸೊ ಜೀಪ್ನ ತೊಗೊಂಬರ್ತಾರೆ ಅವರು, 4x4 ಜೀಪು. ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಹಿಂದ್ಗಡೆನೇ ಇದೆ ಜಾಗ, ಈ ಕಡೆಯಿಂದ ಹೋಗಬೇಕು. ಸೊ ಸಕಾಲಾಗಿದೆ, ಒಳ್ಳೆ ಪರ್ಫೆಕ್ಟ್ ಮಾನ್ಸೂನ್ ವೆದರು, ಒಳ್ಳೆ ಮಳೆ, ಡ್ರೆಸ್ಸಿಂಗು ತುಂಬ ಚೆನ್ನಾಗ್ತಾಯಿದೆ. ನಮ್ಮ ಜೀಪ್ ಡ್ರೈವ್ ಇವಾಗ ಶುರುವಾಗ್ತಾ ಇದೆ. 1 ಕಿಲೋಮೀಟರ್ ಇದೆ ಅಂತ ನಾನು ಒಂದು 2-3 ಕಿಲೋಮೀಟರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಇನಿಷಿಯಲಿ. ಜಸ್ಟ್ 1 ಕಿಲೋಮೀಟ್ರ್ ಕಾರ್ ಪಾರ್ಕಿಂಗ್ ಏನೋ ಆಫ್ ರೋಡು. ಅವರೇ ಜೀಪ್ ತರ್ತಾರೆ, ಅಂದರೆ 4x4 ವೆಹಿಕಲ್ ತರ್ತಾರೆ. ನೋಡಿ ಹೇಗೆ ಥರ ಇದೆ ಅಂತ. ಹಿಂದ್ಗಡೆ ಎಲ್ಲ ನೋಡಿ ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈಗಷ್ಟೇ ನಾವು ರೀಚ್ ಆಗಿದ್ದೀವಿ. ಆಫ್ ರೋಡ್ ಬರಬೇಕು, 1 ಕಿಲೋಮೀಟರ್ ಆಫ್ ರೋಡ್ ಇರುತ್ತೆ. ಬರಬೇಕಾದ್ರೆ ತುಂಬ ಚೆನ್ನಾಗಿದ್ದು, ಫುಲ್ ಒಳ್ಳೆ ಕರ್ವಿ ರೋಡು ಮತ್ತು ಒಳ್ಳೆ ಫಾರೆಸ್ಟ್ ವೈಬ್ ಬಂದು ಖಂಡಿತ ಸಿಗುತ್ತೆ ಇಲ್ಲಿ. ಸೊ ಇಷ್ಟೇನಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ಏನು ಕಾಣಿಸ್ತಿಲ್ಲ, 2 ಕಾಟೇಜಸ್ ಇದೆ. ಇದು 6 ಶೇರಿಂಗ್ ಕಾಟೇಜು ಮತ್ತು ಪಕ್ಕದ್ದು ಅಷ್ಟೇ 6 ಶೇರಿಂಗ್ ಕಾಟೇಜಸ್ಸು. ಇದೆಲ್ಲದೇ ಬ್ಯಾಂಬೂ ಹಟ್ಸ್ ಸಹ ಇದೆ. 1 ಬ್ಯಾಂಬೂನಲ್ಲಿ 15 ಮೆಂಬರ್ಸ್ ಅಕಾಮಿಡೇಟ್ ಮಾಡ್ಕೋಬೋದು. ಅಂದರೆ ನೀವೇನಾದ್ರು ಒಳ್ಳೆ ಕಾರ್ಪೊರೇಟಿಂದ ಜಾಸ್ತಿ ಜನ ಗ್ರೂಪ್ ಏನಾರು ಇತ್ತಂದರೆ ಆ ಗ್ರೂಪಲ್ಲಿ 15 ಮೆಂಬರ್ಸ್ ಆಕ್ಯುಪೈ ಆಗೋಂಥ ಒಂದು ಬ್ಯಾಂಬೂ ಕಾಟೇಜಸ್ ಇದೆ. ಪಕ್ಕದಲ್ಲಿ 4 ಶೇರಿಂಗ್ ಸಪ್ರೇಟ್ ಕಾಟೇಜಸ್ ಇದೆ. ತುಂಬ ಹಲವಾರು ರೀತಿಯ ಕಾಟೇಜಸ್ ಎಲ್ಲ ಇದೆ. ಸೊ ಇವಾಗ ನಿಮಗೆ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಕಾಣಿಸ್ತಾ ಇದೆಯಲ್ಲ, ಇದು 6 ಶೇರಿಂಗ್ ಅಂತ ಹೇಳಿದೆ. ಮುಂದ್ಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ನೀರು ಹರಿತಾ ಇದೆ, ಇಲ್ಲಿ ಸೌಂಡ್ ಎಲ್ಲ ಬರ್ತಾ ಇದೆ. ಸಖತ್ ಹಕ್ಕಿಗಳಿದೆ ಅಂತ ಹೇಳಿದ್ರು. ಸೊ ಇಲ್ಲೆಲ್ಲ ಸ್ಪಾಟ್ ಮಾಡಿದ್ವಿ, ಏನು ಅಂತ ನಮ್ಗೆ ಇನ್ನೂ ಕಾಣಿಸಿಲ್ಲ. ಹಾರ್ನ್ಬಿಲ್ ಎಲ್ಲ ಬರಬೇಕಾರೆಲ್ಲ ನೋಡೋಣ, ಅದೆಲ್ಲ ತೋರಿಸ್ತೀವಿ. ಈಗ ಬನ್ನಿ ಒಂದು ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ತೋರಿಸೋಣ. ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಈ ಜಾಗದಲ್ಲಿ ಒಂದು ಕ್ಯಾಂಪ್ ಫೈರ್ಗೆ ಜಾಗ ಇದೆ. ಇಲ್ಲೂ ಅಷ್ಟೇ ಕಂಪ್ಲೀಟಾಗಿ ನಿಮಗೆ ರಸ್ಟಿಕ್ ಥರ ಅನಿಸುತ್ತೆ. ಎಲ್ಲೂ ನಿಮಗೆ ಒಂಥರ ಏನು ವಿವಿಡ್ ಕಲರ್ಸ್ ಆ ಥರ ಎಲ್ಲೇನಿಲ್ಲ, ಒಂದು ಕಾಡು ಹೆಂಗಿರುತ್ತೆ ಅದೇ ಥರ ಫೀಲ್ ಬರುತ್ತೆ. ಸೊ ಬನ್ನಿ ತೋರಿಸ್ತೀನಿ. ಇಲ್ಲಿ ಬರ್ತಿದ್ದಂಗೆ ಒಂದು ಬಾಲ್ಕನಿ ಸಿಗುತ್ತೆ, ಮತ್ತು ಇಲ್ಲಿ ಕೆಳಗಡೆ ಬೆಡ್ ಇದೆ, ಕ್ವೀನ್ ಸೈಜ್ ಬೆಡ್ ಇದೆ. ಬನ್ನಿ ತೋರಿಸ್ತೀನಿ ಅದನ್ನು. ಈ ಕಾರ್ನಲ್ಲಿ ಟಚ್ ಸ್ಕ್ರೀನ್ ಇದೆ. ಸೊ ಮಿರರ್ಗೆ ಲೈಟ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಲೈಟು ಸಹ ಬರುತ್ತೆ. ಆಮೇಲೆ ನಾನು ಆಲ್ರೆಡಿ ಹೇಳಿದೆ, ವೆರಿ ಏನಂತಾರೆ ಬೇಸ್ ಕಲರ್ಸ್ ಯೂಸ್ ಮಾಡಿದ್ದಾರೆ. ಕ್ರೀಮ್ ಆಗಿರ್ಬೋದು, ಲೈಟ್ ಕ್ರೀಮು, ಲೈಟ್ ಗ್ರೀನು, ಲೈಟ್ ಬ್ಲೂ, ಈ ಥರದ್ದೆಲ್ಲ. ಆಮೇಲೆ ಈ ಕಡೆ ಏನು ಕಾಣಿಸ್ತಾ ಇಲ್ಲ, ಇದೆ ಬಾತ್ರೂಮು ಅಷ್ಟೇ ಸಖತ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಾತ್ರೂಮ್ ಸಹ. ಆಮೇಲೆ ಮೇಲ್ಗಡೆ ಅಟ್ಯಾಕ್ ರೂಮ್ ಇದೆ, ಏನು ಅಟ್ಟದ ಮನೆ ಅಂತ ಹೇಳ್ತೀವಲ್ಲ ಆ ಥರ ಸ್ಟೈಲಲ್ಲಿದೆ. ಅಂದರೆ ಹಳೇ ಫ್ಯಾಷನ್ ಏನಿತ್ತು ಅದನ್ನು ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಸೊ ಮೇಲ್ಗಡೆನೂ ಅಷ್ಟೇ, ಮೇಲ್ಗಡೆ ರೂಮ್ ಇದೆ. ಆಮೇಲೆ ನಂಗೆ ತುಂಬ ಇಷ್ಟ ಆಗಿದ್ದು ಏನು ಅಂದರೆ ಇಲ್ಲಿ ಕಾಣಿಸೋವಂಥ ಒಂದು ಫಾರೆಸ್ಟ್ ವ್ಯೂ. ಇದು ಕಡೆಯಿಂದ ಕಿಟಕಿ ತೆಗೆದಿದ್ದಂಗೆ ಒಳ್ಳೆ ನಿಮಗೆ ಫಾರೆಸ್ಟ್ ವ್ಯೂ ಸಿಗುತ್ತೆ.
ಹಳೆ ಕಾಲದ ಮರ ಎಲ್ಲ ಯೂಸ್ ಮಾಡಿದ್ದಾರೆ. ನಿಮ್ಮನ್ನ ಒಂದು ಬರ್ತಿದ್ದಂಗೆ ನಿಮ್ಗೆ ಒಳ್ಳೆ ಅಜ್ಜಿ ತಾತನ ಮನೆ ಏನಿತ್ತು ನಾವು ಚಿಕ್ಕ ಹುಡುಗರಲ್ಲಿ ಹೋಗ್ತಾ ಇದ್ವಿ ಆ ಥರ ಫೀಲ್ ಕೊಡುತ್ತೆ. ಪರ್ಸ್ನಲಿ ನಂಗೆ ಇಷ್ಟ ಆಯಿತು. ಸೊ ಬನ್ನಿ ಈಗ ಮೇಲ್ಗಡೆ ತೋರಿಸ್ತೀನಿ. ಇವಾಗ ನಾವು ಈ ಸ್ಟೇನಲ್ಲಿರೋ ಅಂಥ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ನಾನು ಆಲ್ರೆಡಿ ಹೇಳಿದೆ 2 ಐಡೆಂಟಿಕಲ್ ಆಗಿದೆ ಈ ರೂಮ್ಸ್ ಅಂತ, ಈ ಕಾಟೇಜಸ್ಸು. ಸೊ ಇಲ್ಲಿ ಮೇಲ್ಗಡೆನೂ ಅಷ್ಟೇ, ಇಲ್ಲಿ 4 ಶೇರಿಂಗ್ ಇದೆ, 2 ಶೇರಿಂಗ್ ಇಲ್ಲಿ ಬೆಡ್ ಬರುತ್ತೆ, ಮತ್ತು ಪಕ್ಕದಲ್ಲಿ 2 ಶೇರಿಂಗ್ ಇದೆ. ಆಮೇಲೆ ಸೆಂಟ್ರಲ್ಲಿ ಅಂದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಆ ಥರದ್ದು ಫೆಸಿಲಿಟಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಂತ್ಕೊಂಡ್ರೆ ಸಖತ್ತಾಗಿದೆ, ಬ್ಯೂಟಿಫುಲ್ ವ್ಯೂ, ಫಾರೆಸ್ಟ್ ವ್ಯೂ ಎಲ್ಲ ಕಾಣುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಆನೆಗಳೆಲ್ಲ ಇಲ್ಲಿ ಓಡಾಡುತ್ತಂತೆ. ಈ ರೀಸೆಂಟಾಗಿ 1-2-3 ಡೇಸ್ ಬ್ಯಾಕೇನೋ ಆನೆ ಎಲ್ಲ ಬಂದಿದೆ ಅಂತ ಹೇಳಿ ಅದರದ್ದು ಕಾಲಿಂದು ಫುಟ್ ಪ್ರಿಂಟ್ಸ್ ಎಲ್ಲ ತೋರಿಸ್ತಾ ಇದ್ರು ಈ ಓನರು. ಸೊ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಇಲ್ಲಿ ಬಂದರೆ ನಿಮಗೆ ಒಳ್ಳೆ ರಸ್ಟಿಕ್ ಥರ ಅನಿಸುತ್ತೆ. ನಿಮಗೆ ಆ ಕಲರ್ಫುಲ್ ಏನೋ ಇರುತ್ತೆ, ಆರ್ಟಿಫಿಷಿಯಲ್ ಕಲರ್ಫುಲ್ ಪೇಂಟ್ಸ್ ಆ ಥರದ್ದೆಲ್ಲ ಕಾಣಲ್ಲ, ಎಲ್ಲ ಫುಲ್ ರಸ್ಟಿಕ್ಕಾಗಿ ಮಾಡಿದ್ದಾರೆ. ನನಗೊಂದು ಭಾರಿ ಖುಷಿ ಆಯಿತು ಬರ್ತಿದ್ದಂಗೆ. ಬಟ್ ಇಲ್ಲಿ ಒಟ್ಟು 3 ಥರ ಸ್ಟೇ ಬರುತ್ತೆ. ಒಂದು ಡಾರ್ಮೆಟ್ರಿ ಬರುತ್ತೆ, ಆಮೇಲೆ ಮುಂದ್ಗಡೆ ಕಾಣಿಸ್ತಿರೋಂಥ ಸ್ಟೇ, ಆಮೇಲೆ ಈ ಕಡೆ ಕನ್ಸ್ಟ್ರಕ್ಟ್ ಆಗಿರೋಂಥ ಕಂಪ್ಲೀಟ್ ಆಗಿರೋ ಬ್ಯಾಂಬೂ ಸ್ಟೇ ಬರುತ್ತೆ. ಇಲ್ಲೇನು ಕಾಣಿಸ್ತಿದ್ದೀರಾ ಇದೆ ಕೆಫೆಟೇರಿಯಾ, ಪಕ್ಕದಲ್ಲಿ 2 ಥರ ಡಿಫ್ರೆಂಟ್ ಸ್ಟೇ ತೋರಿಸ್ತೀನಿ. ಸೊ ಈ ಟೋಟಲ್ ಈ ಪ್ರಾಪರ್ಟಿ ಬಗ್ಗೆ ಹೇಳಬೇಕು ಅಂದರೆ ಟೋಟಲಿ 22 ಎಕರ್ಸ್ ಇದೆ. ಎದುರುಗಡೆ ಬೆಟ್ಟ ಇದೆ, ಒಂಗೂರು ಬೆಟ್ಟ ಅಂತ ಹೇಳ್ತಾರಂತೆ. ಪಕ್ಕದಲ್ಲೇ ನೀರು ಹರಿಯುತ್ತೆ, ಒಂಗೂರು ಬೆಟ್ಟದ ನದಿ ಅಂತ ಏನೋ ಹೇಳ್ತಾರಂತೆ. ಇದನ್ನು ತುಂಬ ಚೆನ್ನಾಗಿ ಹರಿತಾ ಇದೆ. ನಿಮಗೆಲ್ಲ ಡ್ರೋನ್ ಶಾಟಲ್ಲೆಲ್ಲ ನೋಡ್ತಾ ಇದ್ದೀರಾ ಅಂದ್ಕೊತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ಬನ್ನಿ ಈ ಪ್ರಾಪರ್ಟಿನ ಯಾವ ಥರ ಇದೆ, ಏನೇನೋ ಅಕಾಮಿಡೇಷನ್ಸ್ ಇದೆ ಅಂತ ತೋರಿಸ್ತೀನಿ. ಈಗ ನಾನು ಈ ಸ್ಟೇನಲ್ಲಿ ಬೇರೆ ಥರ ಕಾಟೇಜಸ್ಸಿಗೆ ನಿಮಗೆ ತೋರಿಸ್ಬೇಕು ಅಂತ ಕೀಸ್ಕೊಂಡಿದ್ದೀನಿ ಅವ್ರ ಹತ್ರ. ಮುಂದ್ಗಡೆ ನದಿ ಹರಿಯುತ್ತೆ, ನದಿ ಪಕ್ಕದಲ್ಲೇ ಈ ಕಾಟೇಜ್ ಬರುತ್ತೆ. ಅಲ್ಲಿ ಹಿಂದ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಫಾರೆಸ್ಟ್ ರೀಜನ್ಸ್ ಸೇರೋಂಥ ಜಾಗ. ಆಮೇಲೆ ಇದು ಕಂಪ್ಲೀಟ್ಲಿ ಇದು ಬ್ಯಾಂಬೂ ಥೀಮಲ್ಲಿದೆ. ಏನಿರ್ಬೋದು ಫ್ಲೋರಿಂಗ್ ಮಾತ್ರ ಸಿಮೆಂಟು ನ್ಯೂಟ್ರಲ್ ಆಗಿದೆ. ಆಮೇಲೆ ಗೋಡೆ ಏನು ಕಾಣುತ್ತಲ್ಲ, ಮತ್ತು ಈ ಗೋಡೆ ಆಗಿರ್ಬೋದು, ಸೀಲಿಂಗು, ಈವನ್ ಲೈಟ್ಸು ಕಂಪ್ಲೀಟ್ ಆಲ್ಮೋಸ್ಟ್ 99% ಎಲ್ಲ ಕಡೆ ಬ್ಯಾಂಬೂ ಯೂಸ್ ಮಾಡಿದ್ದಾರೆ. ಈವನ್ ಚೇರ್ಸ್ ಆಗಿರ್ಬೋದು, ಆಮೇಲೆ ಸ್ಟೂಲ್ಸು, ಸೈಡ್ ಟೇಬಲ್ಸು, ಆಮೇಲೆ ಕಂಪ್ಲೀಟ್ಲಿ ಆಮೇಲೆ ಇದು ನೋಡಿದ್ರೆ ಅರ್ತ್ ಪಾಟ್ಸು, ನಾವು ಕುಡಿತಾ ಇದ್ವಲ್ಲ ಚಿಕ್ಕ ಹುಡುಗರಲ್ಲಿ ನೀರು, ಆ ಥರ ರೆಫ್ರಿಜಿರೇಟರ್ ಇಲ್ಲದಿದ್ದಾಗ ಆ ಥರದ್ದು ನೀರಿಂದ ಇಟ್ಟಿದ್ದಾರೆ. ಆಮೇಲೆ ಇದು 4 ಶೇರಿಂಗ್ ಕಾಟೇಜು, ಈವನ್ ಬೆಡ್ಡು ಸಹ ನೋಡ್ಬೋದು. ಆಮೇಲೆ ಬೆಡ್ ಏನು ಕಾಟ್ ಇದೆ ಇದು ಅಷ್ಟೇ ಬ್ಯಾಂಬೂಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ ಅನಿಸ್ತು. ಇದು 4 ಮೆಂಬರ್ಸ್ ನೀವೇನಾದ್ರು ಫ್ಯಾಮಿಲಿ ಇದ್ದರೆ ಖಂಡಿತವಾಗ ಆಪ್ಟ್ ಮಾಡ್ಕೋಬೋದು, ತುಂಬ ಇಷ್ಟಪಡ್ತೀರಾ. ಆಮೇಲೆ ಈ ಕಡೆ ಕಾಣಿಸ್ತಿರೋಂಥದ್ದೇ ಬಾತ್ರೂಮು, ಇದು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ವ್ಯೂಗೆ ತುಂಬ ಇಷ್ಟಪಡ್ತೀರಾ. ಈ ಕಡೆ ತೆಗಿತಿದ್ದಂಗೆ ವಿಂಡೋ ನಿಮಗೆ ಫಾರೆಸ್ಟ್ ವ್ಯೂ ಕಾಣುತ್ತೆ. ಸೊ ತುಂಬ ಚೆನ್ನಾಗಿದೆ. ಇದು 2ನೇ ಥರ ರೂಮು. ಈ ಥರದ್ದು ಒಂದು 3-4 ಥರ ಡಿಫ್ರೆಂಟ್ ರೂಮ್ಸ್ ಇದೆ. 15 ಆಕ್ಯುಪೆನ್ಸಿದು ಬೇರೆ ಇದೆ. ಈಗ ನಾನು ನಿಮಗೆ ತೋರಿಸಿರೋದು 4 ಆಕ್ಯುಪೆನ್ಸಿದು. ಅದೇ ಥರ ನಿಮಗೆ 15 ಆಕ್ಯುಪೆನ್ಸಿದು, 4 ಆಕ್ಯುಪೆನ್ಸಿದು, ಮತ್ತು ಇನ್ನೂ 6 ಆಕ್ಯುಪೆನ್ಸಿದು ಬೇರೆ ಥರ ರೂಮ್ ಇದೆ. ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ನೀವು ಅವ್ರನ್ನ ಚೆಕ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ಬುಕ್ ಮಾಡ್ಕೋಬೋದು. ಆಗಲೇ ಹೇಳಿದೆ ಪಕ್ಕದಲ್ಲಿ ಒಂದು ನದಿ ಹರಿಯುತ್ತೆ ಅಂತ. ಈಗ ನದಿ ಹತ್ರ ಹೋಗ್ತಾ ಇದ್ದೀವಿ. ಆಮೇಲೆ ನೈಟು ನಿಮ್ಗೆ ಮ್ಯಾಕ್ರೋ ಫೋಟೋಗ್ರಫಿ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ನಿಮಗೆ ಒಳ್ಳೆ ಫ್ರಾಕ್ಸು, ಒಳ್ಳೆ ಆಂಫಿಬಿಯನ್ಸು, ಈ ಥರದ್ದೆಲ್ಲ ಸಣ್ಣ ಕ್ರಿಯೇಚರ್ಸು, ಬಟರ್ಫ್ಲೈಸು, ಸ್ಪೈಡರ್ಗಳು, ಈ ಥರದ್ದೆಲ್ಲ ಸಿಗುತ್ತೆ. ನೋಡೋಣ, ಇವತ್ತು ರಾತ್ರಿ ನಾವು ಹೋಗ್ಬೇಕು ಅಂದ್ಕೊಂಡಿದ್ವಿ. ತುಂಬ ಮಳೆ ಆದರೆ ಆಗಲ್ಲ, ಬಟ್ ಫ್ರಾಕ್ಸ್ ಎಲ್ಲ ಕಾಲ್ಸ್ ಎಲ್ಲ ತುಂಬ ಇರುತ್ತೆ ಅಂತ ಅಂದರು. ಆಮೇಲೆ ಫ್ರಾಗ್ ಅಂದರೆ ಸುಮ್ಮನೆ ಬೇರೆ ಏನೋ ಅದು ಕ್ರೀಚರು ಅಂತ ಅಂದ್ಕೊಳ್ಳೋ ಅಂಥದ್ದೆಲ್ಲ. ಎಷ್ಟೊಂದು ಎಂಡಮಿಕ್ ಸ್ಪೀಷೀಸ್ ಎಲ್ಲ ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುತ್ತೆ. ಈ ಸಕಲೇಶ್ಪುರ ರೀಜನಲ್ಲಿ ಎಷ್ಟೊಂದು ಫ್ರಾಕ್ಸ್ ಎಲ್ಲ ಸಿಗುತ್ತೆ. ಬೇರೆ ಸ್ಟೇಟ್ಸಿಂದ ಎಲ್ಲ ಬರ್ತಾರೆ ಇದನ್ನು ಏನು ಹರ್ಪಿಂಗ್ ಮಾಡಬೇಕು ಅಂತ. ನೋಡೋಣ, ಇವತ್ತು ಸಂಜೆ ಆದರೆ ನೋಡೋಣ. ಈಗ ಅಲ್ಲಿಗೆ ಹೋಗ್ತಾಯಿದ್ದೀನಿ, ಬನ್ನಿ ನಿಮ್ಮ ಹತ್ರ ಹೋಗ್ತೀನಿ. ನೋಡ್ಬೋದು ಇಲ್ಲೊಂದು ಕಾಟೇಜ್ ಇದೆ ಸ್ಟ್ರೈಟ್ ನೆಕ್ಸ್ಟ್ ಟು ದಟ್. ಇಲ್ಲಿ ನದಿ ಹರಿತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಆನೆ ಇಲ್ಲ, ಇಲ್ಲೆಲ್ಲ ಓಡಾಡಿತಂತೆ. ಏನು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಓಡಾಡಿತಂತೆ ಈ ಜಾಗದಲ್ಲಿ ಆನೆ ಎಲ್ಲ. ಸೊ ನೀವೇನಾದ್ರು ಲಕ್ಕಿ ಇದ್ದರೆ ಈ ಜಾಗದಲ್ಲೆಲ್ಲ ಇನ್ನೊಂದ್ಸಲ ಏನಾದ್ರು ಬಂದರೆ ಆನೆ ನೀವು ನೋಡ್ಬೋದು. ಟೈಮಿಗೆ 9:30 ಆಯಿತು. ಸೊ ಮಧ್ಯಾಹ್ನ ನಿಮಗೆ ತೋರಿಸಿರಲಿಲ್ಲ ಫುಡ್ ಏನಿರುತ್ತೆ ಅಂತ. ಇವಾಗ ರಾತ್ರಿಗೆ ವೆಜ್ ಮತ್ತು ನಾನ್ ವೆಜ್ ಸರ್ವ್ ಮಾಡ್ತಾರೆ. ಒಂದು ನಾನ್ ವೆಜ್ ಡಿಶ್ ಇಟ್ಟಿದ್ದಾರೆ. ಸೊ ನಾವು ವೆಜ್ ತೊಗೊಳೋದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಚಪಾತಿ ಇದೆ, ಚಪಾತಿಗೆ ಮತ್ತು ಒಂದು ಕರ್ರಿ ಇದೆ, ಆಮೇಲೆ ಒಂದು ರೈಸ್ ಇದೆ, ಆಮೇಲೆ ಒಂದು ಸ್ವೀಟ್ ಇದೆ,
ಮತ್ತು ಅನ್ನ ಸಾರು, ಅನ್ನ ಮೊಸರಿದೆ. ಆಮೇಲೆ ಸ್ವೀಟ್ಗೆ ನಾನು ಹೇಳಿದ್ನಲ್ಲ ಸ್ವೀಟ್ ಇದೆ ಅಂತ, ಇದಕ್ಕೆ ಶಾವಿಗೆ ಪಾಯಸ ಮಾಡಿದ್ದಾರೆ. ಸೊ ಎಸೆನ್ಸ್ ಹಾಕಿದ್ದಾರೆ ಯಾವುದೋ ಒಂದು ಫ್ಲೇವರ್ಡು. ಚೆನ್ನಾಗಿದೆ. ತುಂಬ ಇಷ್ಟ ಆಗೋದು ಏನಂದರೆ ನೀವು ಈ ಥರ ಓಪನ್ ಸ್ಪೇಸಲ್ಲಿ ತಿಂತಿರೋದು. ಪಕ್ಕದಲ್ಲಿ ಸ್ಟ್ರೀಮ್ ಹರಿಯುತ್ತೆ, ಎದುರುಗಡೆ ಒಂದು ದೊಡ್ಡ ನದಿ ಹರಿಯುತ್ತೆ. ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಬಂದು ತಿಂದರೆ. ಈಗ ನಾವು ಅಗನಿ ಬೆಟ್ಟದ ಕಾಡು ಅಂತ ಹೇಳಿದೆ, ಅಲ್ಲಿ ಬಂದಿದ್ದೀವಿ. ಸೊ ಇದ್ರೊಳಗಡೆ ಸ್ಪೋರಿಲೇಷನ್ ಆಫ್ ಮಶ್ರೂಮ್ ಅಂತ ಹೇಳ್ತಾರೆ. ಇದು ಬ್ರಾಕೆಟ್ ಮಶ್ರೂಮ್ ಅಂತ. ಸೊ ಯಾವ ಥರ ಈ ಮಶ್ರೂಮಲ್ಲಿ ಸ್ಪೋರಿಲೇಷನ್ ಆಗುತ್ತೆ ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೇ ಇದೆ ಮಶ್ರೂಮು ನೋಡಿ, ಇಲ್ಲೇ ನಾವು ಮಾಡ್ತಾಯಿದ್ದೀವಿ, ಟ್ರೈ ಮಾಡ್ತಾಯಿದ್ದೀವಿ. ಇಲ್ಲಿ ಮಶ್ರೂಮ್ ಇದೆ, ಕಾಣಿಸ್ತಾ ಇರ್ಬೋದು ಸ್ಮೋಕ್ ಹೋಗ್ತಾ ಇರೋದು. ಆ್ಯಕ್ಚುಲಿ ಇದು ಸ್ಪೋರಿಲೇಷನ್ ಪ್ರೊಸೆಸ್ ಆಗ್ತಾಯಿದೆ. ಲೈಟಿಂದ ಇಟ್ಟು ಈ ಕಡೆಯಿಂದ ಕ್ಯಾಮ್ರಾಯಿಂದ ತೆಗೆದಾಗ ನಿಮ್ಗೆ ಈ ಥರ ಕಾಣುತ್ತೆ. ಇದು ಮಶ್ರೂಮ್ ಏನು ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟಲ್ಲಿ ಇದೆ ಮಶ್ರೂಮ್. ಅಷ್ಟೇ ಅಲ್ಲ, ಇಲ್ಲೂ ಇದೆ. ಸೊ ಇಲ್ಲೂ ಇದೆ ನೋಡಿ ಮಶ್ರೂಮ್, ಇಲ್ಲೂ ಇದೆ, ಇಲ್ಲೆಲ್ಲ ಇದೆ. ಹಲೋ, ಗುಡ್ ಮಾರ್ನಿಂಗ್. ಟೈಮ್ ಈಗ 9:30 ಆಯಿತು. ಬೆಳಗ್ಗೆ ಎಲ್ಲ ನೋಡಿರೋ ಫುಲ್ ಫಾಗ್ ಎಲ್ಲ ಇರುತ್ತೆ ಇಲ್ಲಿ ಬಂದಾಗ. ತಿಂಡಿಗೆ ಅವಲಕ್ಕಿ, ತಿಂಡಿಗೆ ಚಿತ್ರಾನ್ನ, ಉಪ್ಪಿಟ್ಟು ಮತ್ತು ದೋಸೆ ಮಾಡಿದ್ದಾರೆ. ಮಸಾಲೆ ದೋಸೆ ಇದೆ, ಮೇಲ್ಗಡೆ ಎಲ್ಲ ಬಟರೆಲ್ಲ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ನೈಟು ಹರ್ಪಿಂಗ್ ಎಲ್ಲ ಮಾಡಿದ್ವಿ. ನೀವೇನಾದ್ರು ವೈಲ್ಡ್ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ರಾತ್ರಿ ಹೊತ್ತು ಅಂದರೆ ಏನು ಹರ್ಪಿಂಗ್ ಮಾಡಬೇಕು, ಈ ಥರ ಒಳ್ಳೆ ಸ್ನೇಕ್ಸು, ವೆಸ್ಟರ್ನ್ ಘಾಟ್ ಸ್ನೇಕ್ಸು, ಎಂಡೇಂಜರ್ಡ್ ಸ್ಪೀಷೀಸ್ ಎಲ್ಲ ನೋಡಬೇಕು ಅಂತಂದರೆ ಸೊ ನೀವು ಆರಾಮಾಗಿ ಇಲ್ಲಿ ಬರ್ಬೋದು. ಸ್ಟೇಯಿಂದ ಪಕ್ಕದಲ್ಲೇ ಏನು ಕಾಡಿದೆ ಅಲ್ಲಿ ಕಾಡಲ್ಲೆಲ್ಲ ನಾವೆನ್ನೇ ಹೋಗಿ ಎಲ್ಲ ನೋಡಿದ್ವಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ತಿಳ್ಕೊಳ್ಳೋವಂಥದ್ದು ತುಂಬ ಇದೆ ಇಲ್ಲಿ ಬಂದಾಗ ವೆಸ್ಟರ್ನ್ ಘಾಟ್ಸಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಯೂಶ್ವಲಿ 2 to 3 ಅಂದರೆ 3 ಐಟಮ್ಸ್ ಇರುತ್ತೆ ಫುಡ್ ಐಟಮ್ಸು. ಇವತ್ತು ಹೇಳಿದಂಗೆ 3 ಮಾಡಿದ್ದಾರೆ. ಆಮೇಲೆ ನೆನ್ನೆ ಫುಡ್ಡು ಮತ್ತು ಇವತ್ತೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಆಮೇಲೆ ಮೇಯ್ನ್ ಏನು ಖುಷಿ ಆಗುತ್ತೆ ಅಂದರೆ ಫುಲ್ ಈ ನೇಚರ್ ಪಕ್ಕದಲ್ಲಿ ಕೂತ್ಕೊಂಡು ನೇಚರ್ನ ನೋಡಿಕೊಂಡು ತಿನ್ನೋದೇ ಸಖತ್ ಖುಷಿ ಇದೆ. ಆಮೇಲೆ ಒಂದು ಬೆಟ್ಟ ಇದೆ ಇಲ್ಲಿ, ಈ ಸ್ಟೇಯಿಂದ ಕೂತ್ಕೊಂಡ್ರೆ ಕಾಣುತ್ತೆ ಇಲ್ಲಿಂದ. ಸೊ ಅದನ್ನು ಸಹ ಟ್ರೆಕ್ ಮಾಡ್ತೀನಿ ಮಾಡ್ಬೋದು. 45 minutes to 1 hour ಆಗುತ್ತಂತೆ. ಇಲ್ಲ ಬೇಡ ಅಂದರೆ ಪಾಟ್ಲಾ ಬೆಟ್ಟ ಇದೆ ಹತ್ತಿರದಲ್ಲೇ, ಬಿಸ್ಲೆಘಾಟ್ ರೋಡಲ್ಲಿ. ಇಲ್ಲಿಂದ ತುಂಬ ಹತ್ತಿರ, ಒಂದು 8 kilometers ಆಗ್ಬೋದು ಅಂದ್ಕೊತೀನಿ. ಪಾಟ್ಲಾ ಬೆಟ್ಟ ಮಾಡ್ಬೋದು. ಅದು ಒಂದು 2 to 3 kilometers ಹೈಕು, 1 hour ಹತ್ಬೋದು. ಡಿಸೆಂಟ್ ಎಲ್ಲ ಆಲ್ಮೋಸ್ಟ್ ಒಂದು 2 hours ಹತ್ತಿ ಇಳಿಬೋದು ಆರಾಮಾಗಿ. ಅದು ಒಳ್ಳೆ ವ್ಯೂ ಸಿಗುತ್ತೆ. ಏನು ಈ ಬಿಸ್ಲೆಘಾಟ್ದು ವ್ಯೂ ಸಿಗುತ್ತೆ. ಆಮೇಲೆ ಬಿಸ್ಲೆಘಾಟ್ ವ್ಯೂ ಪಾಯಿಂಟು ಇದೆ, ಅದನ್ನು ಸಹ ನೋಡ್ಬೋದು ನೀವು. ಈ ವಿಡಿಯೋ ಮುಗಿಸೋಂಥ ಟೈಮ್ ಬಂದಿದೆ. ಇಲ್ಲಿ 2500 rupeesiಂದ ಶುರುವಾಗುತ್ತೆ. ಅಂದರೆ ಬ್ಯಾಂಬೂ ಕಾಟೇಜು ಪರ್ ಪರ್ಸನ್ನು 2500 ಆಗುತ್ತೆ. ಇದರಲ್ಲಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಇರುತ್ತೆ. ಹಾಗೆಯೇ ನದಿ ಆ್ಯಕ್ಸೆಸ್ಸು, ಈ ಕಡೆ ಏನು ಆಫ್ ರೋಡ್ ಜೀಪು, ಮತ್ತು ನೈಟನ್ನು ಹರ್ಪಿಂಗ್ ಮಾಡ್ತೀರಾ ಅಂದರೆ ಅದು ಸಹ ಗೈಡೆಡ್ ನಿಮಗೆ ಅಸಿಸ್ಟೆನ್ಸ್ ಎಲ್ಲ ಇರುತ್ತೆ. 2500 ಫಾರ್ 8 sharing ಬೇಸಿಸ್ ಮೇಲ್ಗಡೆಗೆ. ಅದೇ ಥರ 4 sharing ಬೇರೆ ಇದೆ, ಮತ್ತು 5 sharing ಬೇರೆ ಇದೆ. ಎಲ್ಲದಕ್ಕೂ ಬೇರೆ ಬೇರೆ ಥರ ಟ್ಯಾರಿಫ್ ಇದೆ. ಸೊ ಅದು ಡೀಟೇಲ್ಡ್ ಟ್ಯಾರಿಫು ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫೋನ್ ನಂಬರು ನಾವು ಡಿಸ್ಕ್ರಿಪ್ಷನ್ ಮೇಂಟೈನ್ ಮಾಡಿರ್ತೀವಿ, ಬುಕಿಂಗ್ ಮಾಡೋದು ಹೇಗೆ ಅಂತ. ಸೊ ನೀವು ನೋಡ್ತಾ ಬುಕ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಂದಾಗ ನಿಮಗೆ ಸಾಕಷ್ಟು ಪ್ಲೇಸಸ್ ಹತ್ತಿರ ಇದೆ. ಬಿಸ್ಲೆಘಾಟ್ ಇದೆ, ಆಮೇಲೆ ರಿಡ್ಜ್ ಪಾಯಿಂಟ್ ಅಂತ ಇದೆ, ಒಂದು ಯೂನಿಕ್ ಲೊಕೇಶನ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಮಳೆ ನೀರು ಅರೇಬಿಯನ್ ಸೀಗೆ ಹೇಗೆ ಹೋಗುತ್ತೆ ಮತ್ತು ಬೇ ಆಫ್ ಬೆಂಗಾಲ್ಗೆ ಹೇಗೆ ಹೋಗುತ್ತೆ ಅದನ್ನ ಡಿವೈಡ್ ಮಾಡೋ ಅಂಥ ಒಂದು ಐತಿಹಾಸಿಕ ಸ್ಥಳ, ಅದು ಸಹ ನೋಡ್ಬೋದು. ಮಳವಳ್ಳಿ ವಾಟರ್ಫಾಲ್ಸ್ ತುಂಬಾ ಹತ್ತಿರ ಇದೆ. ಅಷ್ಟೇ ಅಲ್ಲ, ಮೂಕನಮನೆ ವಾಟರ್ಫಾಲ್ಸು ಸಹ ಹತ್ತಿರ ಬರುತ್ತೆ. ಸ್ವಲ್ಪ ಕಾರು ಏನಾದ್ರು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದ್ದರೆ ತಳಗಡೆವರೆಗೂ ಹೋಗ್ಬೋದು. ನಾವು ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ. ಆದರೆ ಅಕಸ್ಮಾತ್ ಅಲ್ಲೇನಾರು ಆದರೆ ನಿಮ್ಗೊಂದು ಡ್ರೋನ್ ವ್ಯೂ ಅಲ್ಲಿ ತೋರಿಸ್ತೀನಿ. ನಾವೀವಾಗ ಬಿಸ್ಲೆಘಾಟಿಗೆ ಬಂದಿದ್ದೀವಿ. ಏನು ಕಾಣಿಸ್ತಾ ಇದೆಯಲ್ಲ ಈ ರೋಡು ಸುಬ್ರಹ್ಮಣ್ಯ, ಈ ಕಡೆ ಹೋದರೆ ಸುಬ್ರಹ್ಮಣ್ಯ ಹೋಗುತ್ತೆ, ಬಿಸ್ಲೆಘಾಟ ಆಮೇಲೆ ಸುಬ್ರಹ್ಮಣ್ಯ ಟಚ್ ಆಗುತ್ತೆ. ಈ ಕಡೆಯಿಂದ ಬಂದರೆ ಸಕಲೇಶ್ಪುರಕ್ಕೆ ಬರುತ್ತೆ. ಪಾಟ್ಲಾ ಬೆಟ್ಟದಿಂದ ಜಸ್ಟ್ 500 ಮೀಟರ್ ದೂರದಲ್ಲಿ ರಿಡ್ಜ್ ಪಾಯಿಂಟ್ ಅಂತ ಇದೆ. ಈ ರಿಡ್ಜ್ ಪಾಯಿಂಟ್ ಸ್ಪೆಷಾಲಿಟಿ ಏನಂತಂದರೆ ಇದು ಬ್ರಿಟಿಷ್ ಗೌರ್ಮೆಂಟ್ ಇದ್ದಾರೆ ಆ ಕಾಲದಲ್ಲಿ ಮಾಡಿರೋಂಥದ್ದು. ಮಳೆ ನೀರು ಮತ್ತು ಏನು ಮೇಲ್ಗಡೆಯಿಂದ ಹರ್ಕೊಂಬರುತ್ತೆ ಬೆಟ್ಟದಿಂದ ನೀರು, ಇನ್ ಕೇಸ್ ಆ ಸೈಡ್ ಏನೋ ಬಿದ್ದರೆ, ಈ ಪಾಯಿಂಟಿಂದ ಈ ಸೈಡ್ ಬಿದ್ದರೆ ಬೇ ಆಫ್ ಬೆಂಗಾಲ್ ಏನು ಬಂಗಾಳ ಕೊಳ್ಳಿ ಏನಂತೀವಿ ಅಲ್ಲಿಗೆ ಹೋಗುತ್ತೆ. ಮತ್ತು ಈ ಕಡೆಯಿಂದ ಏನೋ ನೀರು ಈ ಕಡೆ ಏನು ಹರಿದು ಬರುತ್ತೆ, ಮಳೆ ನೀರಾಗಿರ್ಬೋದು, ಮತ್ತು ಬೆಟ್ಟದಿಂದ ಎಳ್ಕೊಂಬರೋ ಅಂಥ ಒಗಮಗ ಬರೋ ಅಂಥ ನೀರು ಈ ಕಡೆ ಹೋದರೆ ಅರೇಬಿಯನ್ ಸಿ ಅರಬಿಯಾ ಸಮುದ್ರ ಏನೋ ಹೇಳ್ತೀವಿ, ಅಲ್ಲಿಗೆ ಸೇರೋ ಅಂಥ ಒಂದು ಐತಿಹಾಸಿಕ ಜಾಗ.
ನಾವು ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ, ಇದೇನೋ ದೇವಸ್ಥಾನ ಥರ ಏನೋ ಕಟ್ಟಿದ್ದಾರೆ, ಅದು ಅಂಡರ್ ಮೇಂಟೆನೆನ್ಸಲ್ಲಿದೆ. ಇದು ಅಷ್ಟೇ, ಬೇಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೈಲ್ಸ್ ಏನೋ ತಂದಿದ್ದಾರೆ, ಗ್ರಾನೈಟ್ ಇನ್ನೂ ಹಾಕಿಲ್ಲ, ಸೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಸ್ಟ್ರಿ ಬರೆದ್ರೆ ಬಂದು ಹೋದವ್ರಿಗೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವೇನಾದ್ರು ಬಂದಾಗ ಖಂಡಿತ ವಿಸಿಟ್ ಮಾಡಿ. ತುಂಬ ಟೂರಿಸ್ಟ್ ಪ್ಲೇಸಸ್ ಹತ್ರ ಇದೆ. ಪಾಟ್ಲಾ ಬೆಟ್ಟದಿಂದ 500 ಮೀಟ್ರು, ಬಿಸ್ಲೆ ಘಾಟಿಂದ 8 ಕಿಲೋಮೀಟ್ರು. ಇವಾಗ ನಾವು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಿಂದ ಬಂದಿದ್ದೀವಿ. ಸೊ ಬಿಸ್ಲೆ ಘಾಟ್ ಅಂತ ಎಲ್ಲ ಕೇಳಿರ್ತೀರ, ಬಿಸ್ಲೆ ವಿಲೇಜ್ ಇದೆ, ಅಲ್ಲಿಂದ ಒಂದು 4 to 5 ಕಿಲೋಮೀಟರ್ಸ್ ಬಂದರೆ ಇದಕ್ಕೆ ವ್ಯೂ ಪಾಯಿಂಟ್ ಇದೆ, ಅದಕ್ಕೆ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಈ ಜಾಗದ ಸ್ಪೆಷಾಲಿಟಿ ಏನಂತಂದರೆ 3 ಡಿಸ್ಟ್ರಿಕ್ಟ್ದು ಕಾನ್ಫ್ಲುಯೆನ್ಸ್ ಆಗುತ್ತೆ. ಒಂದು ದಕ್ಷಿಣ ಕನ್ನಡ, ಮತ್ತು ಒಂದು ಹಾಸನ್ನು, ಮತ್ತು ಇನ್ನೊಂದು ಬಂದು ಕೂರ್ಗು ಅಂದರೆ ಮಡಿಕೇರಿ ಏನಿದೆ, 3 ಡಿಸ್ಟ್ರಿಕ್ಟ್ದು ಕಾನ್ಫ್ಲುಯೆನ್ಸ್ ಆಗುತ್ತೆ. ಇದು ನಮಗೆ ರೈಟಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ನಮ್ಮ ಒನ್ ಆಫ್ ದಿ ಟಫೆಸ್ಟ್ ಟ್ರೆಕ್ ಅದು. ಅಲ್ಲಿ ಕುಮಾರ ಪರ್ವತ, ಇನ್ನು ಪುಷ್ಪಗಿರಿಯಿಂದ ಕೂರ್ಗವ್ರು ಹೇಳ್ತಾರೆ, ಕುಮಾರ ಪರ್ವತ ಅಂತ ಈ ಕಡೆ ಇರೋರು ಹೇಳ್ತಾರೆ. ಆಮೇಲೆ ಈ ಕಡೆ ದೊಡ್ಡ ಬೆಟ್ಟ ಅಂತ ಇದು ಈ ಕಡೆ ಇರೋ ಹೆಸರು. ಆಮೇಲೆ ಇಲ್ಲಿ ಏನು ಕಾಣಿಸ್ತೀರ, ಈ ಬೆಟ್ಟದ ಹೆಸರು ಗೊತ್ತಿಲ್ಲ, ಬಟ್ ಈ ಕಡೆ ಹಿಂದೆ ಎಲ್ಲ ಹೋದರೆ ಸುಮಾರು ಒಂದು 7-8 ಕಿಲೋಮೀಟ್ರ್ ಹಿಂದೆ ಹೋದರೆ ಪಾಟ್ಲಾ ಬೆಟ್ಟ ಎಲ್ಲ ಕಾಣುತ್ತೆ. ಕೆಂಪು ಹೊಳೆ ಅಂತ ನದಿ ಹರಿತಾ ಇದೆ, ಅಲ್ಲೊಂದು ಕಡೆ ದೂರದಲ್ಲಿ ಒಂದು ಲ್ಯಾಂಡ್ ಸ್ಲೈಡಿಂಗ್ ಸಹ ಆಗಿದೆ, ತುಂಬ ಹಿಂದೆ ಆಗಿರೋದು ಅನಿಸುತ್ತೆ. ನಾನು ಪ್ರತಿ ಸಲ ಬಂದಾಗಲೂ ಮಿಸ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಬಂದಾಗ ಖಂಡಿತ ಬನ್ನಿ. ಎಂಟ್ರಿ ಫೀ ಬಂದ್ಬಿಟ್ಟು ಜಸ್ಟ್ 20 ರೂಪೀಸ್ ಅಷ್ಟೇ ಇದಕ್ಕೆ. ಮೇಯ್ನ್ ರೋಡಿಂದ ಒಂದು 200 ಮೀಟರ್ಸ್ ಬಂದರೆ ಸಿಗುತ್ತೆ. ಮತ್ತು ಬಾತ್ರೂಮು ಮತ್ತು ಏನಾದ್ರು ವಯಸ್ಸಾಗಿರೋರು ಬಂದರೆ ಇವನ್ ಬಾತ್ರೂಮ್ ಫೆಸಿಲಿಟಿ ಮಾಡಿದ್ದಾರೆ. ಐಡಿಯಲಿ ಒಂದು 15 to 20 ಮಿನಿಟ್ಸ್ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ನಾನು ಇಷ್ಟು ದಿನ ಯಾಕೆ ಬಂದಿರಲಿಲ್ಲ ಅಂದ್ಕೊತೀನಿ, ಇವರೆಲ್ಲ ಹೇಳಿದ್ದಕ್ಕೆ ಬಂದಿದ್ದೀನಿ. ಸೊ ಬಂದಾಗ ಇಲ್ಲಿ ಖಂಡಿತ ಮಿಸ್ ಮಾಡಬೇಡಿ, ಖಂಡಿತ ಬಂದೋಗಿ. ಇವಾಗ ನಾನು ನನ್ನ ಕ್ಯಾಮ್ರಾ ತೊಗೊಂಡು ಈ ನದಿ ಹತ್ರ ಬಂದಿದ್ದೀನಿ. ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಬರ್ಡ್ ಇದೆ, ಇದು ಹೆಸರು ಮಲಬಾರ್ ಹಾರ್ನ್ಬಿಲ್ ಅಂತ, ಗ್ರೇ ಹಾರ್ನ್ಬಿಲ್ ಅಂತ. ಇದು ಯೂಶ್ವಲಿ ಈ ವೆಸ್ಟರ್ನ್ ಘಾಟ್ಸ್ ಕಡೆ ತುಂಬ ಕಾಣುತ್ತೆ. ಬಯಲುಸೀಮೆ, ಈವನ್ ಅರೆಮಲೆನಾಡು ಕಡೆನೂ ಕೆಲವು ಕಡೆ ಕಾಣುತ್ತೆ. ಇದು ದೊಡ್ಡ ದೊಡ್ಡ ಮರಗಳ ಮೇಲೆ ಕೂತಿರುತ್ತೆ ಎಲ್ಲಾದರೆ. ಈವನ್ ನಾನು ತುಮಕೂರಲ್ಲೆಲ್ಲ ನೋಡಿದ್ದೀನಿ ಇದನ್ನು. ಇದು ಹಾರ್ನ್ಬಿಲ್, ಇದು ಅಂದರೆ ಗ್ರೇ ಹಾರ್ನ್ಬಿಲ್ಲು. ಸೊ ನನ್ನ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್, ಹ್ಯಾವ್ ಫನ್.